ಹಲೋ ಸ್ನೇಹಿತರೆಲ್ಲರೂ ಹೆಂಗದ್ರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಇವತ್ತು ಮತ್ತೊಂದು ಹೊಸ ವೀಡಿಯೋವನ್ನು ತಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮನಿ ಅಟ್ರಾಕ್ಟ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಕೇವಲ ಇದು ಒಂದು ಗಿಡ ಇದ್ದರೆ ಸಾಕು, ನಿಮ್ಮ ಹಣದ ಸಾಲ ಮತ್ತು ನಿಮ್ಗೆ ಹಣ ಅಟ್ರಾಕ್ಟ್ ಆಗ್ತಾ ಇಲ್ವಾ ಮತ್ತು ಬಂದ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ ಎನ್ನುವುದನ್ನು ವಿಚಾರ ಮಾಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸ್ನೇಹಿತರೆ ನೋಡ್ರಿ, ನಿಮ್ಮ ಯಾವುದೇ ರೀತಿಯ ಹಣದ ಸಾಲ ಮತ್ತು ಬಾಧೆಗಳಿದ್ದರೂ ಸಹ ಈ ಒಂದು ಗಿಡದ ಎಲೆಯಿಂದ ನಿಮಗೆ ಪರಿಪೂರ್ಣ ರೀತಿಯಲ್ಲಿ ನಿಮಗೆ ಪರಿಹಾರ ಮತ್ತು ಯಶಸ್ಸು ಅನ್ನೋದು ಸಿಗುತ್ತದೆ ಸ್ನೇಹಿತರೆ. ನೋಡ್ರಿ, ಈ ಥರ ಎಲೆ ನಿಮ್ಮ ಅಂಗಳದಲ್ಲಿ ಮನೆಯಲ್ಲಿ ಬೆಳೆದೇ ಇರುತ್ತದೆ ಸ್ನೇಹಿತರೆ. ಇದನ್ನು ಎಲೆಯನ್ನು ಆಗಲಿ ಗಿಡದಲ್ಲಿ ತೋರಿಸ್ನಲ್ವ, ಇದು ನಿಮ್ಮ ಮನೆ ಅಂಗಳದಲ್ಲಿ ಸಹ ಬೆಳೆದಿರ್ತದೆ. ಇದರ ಒಂದು ಎಲೆಯನ್ನು ಕಟ್ ಮಾಡಿಕೊಂಡು ನಾನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ ನಿಮಗೆ ತೋರಿಸೋದಕ್ಕಂತ. ನೋಡ್ರಿ, ನಮ್ಮ ಮನೆ ಹಿಂದ್ಗಡೆನೇ ಬೆಳೆದಿತ್ತು. ತುಂಬಾ ಅಟ್ರಾಕ್ಟಿವ್ ಆಗಿದೆ ಸ್ನೇಹಿತರೆ. ನಮಗೆ ಬಂದಿರುವ ಸಾಲ ಎಲ್ಲ ಅರ್ಧದಷ್ಟು ಇದರಿಂದಲೇ ತೀರಿದೆ ಎಂದು ಹೇಳಿದರೆ ಸಹ ತಪ್ಪಾಗಲಾರದು ಸ್ನೇಹಿತರೆ. ನೋಡ್ರಿ, ಇದು ಹಣದ ಎಲೆ ಎಂದು ಸಹ ಕರೆಯುತ್ತಾರೆ ಇದನ್ನು ಹಳ್ಳಿ ಭಾಷೆಯಲ್ಲಿ. ನೋಡಿ ಸ್ನೇಹಿತರೆ, ಇದರ ಒಂದು ಹೂವು ಈ ಥರ ಯೆಲ್ಲೋ ಕಲರ್ನಲ್ಲಿ ಇರುತ್ತದೆ. ಈ ಥರ ಗಿಡಗಳು ತುಂಬ ಇರ್ತವೆ ಸ್ನೇಹಿತರೆ. ಕೆಲವೊಂದಕ್ಕೆ ಹೂವು ಇರೋದಿಲ್ಲ ಸ್ನೇಹಿತರೆ. ಈ ಹೂವನ್ನು ನೋಡಿ, ಈ ಎಲೆಯನ್ನು ಮತ್ತು ಗಿಡವನ್ನು ನೀವು ಕಂಡುಹಿಡಿಯಬೇಕಾಗುತ್ತದೆ. ಎಲ್ಲ ಥರ ಹೂವು ಇದ್ದೇ ಇರುತ್ತದೆ ಸ್ನೇಹಿತರೆ. ನಿಮ್ಮ ಮನೆಯ ಪಕ್ಕದಲ್ಲಿ ಗಿಡದ ಅಂಗಳದಲ್ಲಿ ಸಹ ಇದು ಬೆಳೆದಿರುತ್ತದೆ. ನೋಡ್ರಿ, ಅದನ್ನು ತಂದು ಯಾವ ರೀತಿ ನೋಡಿ ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಅದರ ಒಂದೇ ಒಂದು ಎಲೆ ಸಾಕು ಮತ್ತು ಅದರ ಒಂದು ಹೂವು ಸಾಕು ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಯೆಲ್ಲೋ ಕಲರ್ ಆದಂಥ ಒಂದು ರಸದ ಅಂಶವು ಸಹ ಇರುತ್ತದೆ. ನನಗೆ ಕೈಯಲ್ಲಿ ಹತ್ತಾ ಇದೆ ನೋಡಿ, ನೀವು ನೋಡ್ಬೋದು. ನೋಡ್ರಿ ಸ್ನೇಹಿತರೆ, ಮೂರನ್ನು ನೋಡ್ರಿ, ಅದ್ರ ಮೇಲ್ಗಡೆ ಒಂದು ಈ ಥರ ಬುಜ್ಜದ ಥರ ಇರ್ತದೆ ಸ್ನೇಹಿತರೆ. ಈ ಥರ ಕಡಿ ಆಗಿರ್ತದೆ ಒಂದು ರೌಂಡ್ ಶೇಪ್ನಲ್ಲಿ. ಅದನ್ನು ಮತ್ತು ಒಂದು ಎಲೆಯನ್ನು ತಗೋಬೇಕಾಗುತ್ತೆ ಸ್ನೇಹಿತರೆ. ನೀವು ತೊಗೊಂಡ್ಬಿಟ್ಟು ನಾನು ಯಾವ ರೀತಿ ತೋರಿಸ್ತಲ್ವ, ಇದರ ಒಂದು ಹೂವು ಇರುತ್ತಲ್ಲ, ಈ ಹೂವನ್ನು ನೀವು ಉಪ್ಪಿನ ಡಬ್ಬಿಯಲ್ಲಿ ಬಚ್ಚಿಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ನಂತರ ನೋಡ್ರಿ, ಅದು ಇನ್ನೊಂದು ಇರುತ್ತಲ್ವ, ಅದು ಎಲೆ, ಅದನ್ನು ನೀವು ಹಣದ ಪೆಟ್ಟಿಗೆಯಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ಈ ಥರ ಒಂದು ವಾರ ಮಾಡಿದ ನಂತರ ಇದಕ್ಕೆ ನೀವು ಯಾವುದಾದ್ರೂ ಒಂದು ಕುಂಡ ಅಥವಾ ನಿಮ್ಮ ಮನೆಯ ಪಾಟ್ ಇರುತ್ತಲ್ವ, ಅದಕ್ಕೆ ಹಾಕ್ಬೋದು ಸ್ನೇಹಿತರೆ. ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತದೆ.